ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನಾನು ವಿಡಿಯೋ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಎತ್ತಿಂದ ಕಟ್ ಮಾಡೋದು ಬರಲ್ವಾ ಅಂತ ಬೈತಾ ಇದ್ರು, ಹಳ್ಳಿ ಕುಗ್ಗು ಅಂತ ನನ್ನ. ಮೇಲ್ಗಡೆ ಡಿಸೈನ್ ಬಂದಿತ್ತಲ್ಲ ಅದನ್ನು ಪ್ಲಾಸ್ಟಿಕ್ ಅಂತ ಎತ್ತು ಸೈಡ್ಗೆ ಇಟ್ಬಿಟ್ಟಿದ್ದೀನಿ ನಾನು. ಅದನ್ನು ತಿಂದಂಗೆ ಆಮೇಲೆ ಬಂದರು ನಮ್ಮನೇಲಿ, ಇದನ್ನೆಲ್ಲ ಹಿಂಗಿಟ್ಟಿದೆಯಲ್ಲ ನೀನು ಅಂತ. ಇದು ನಾನು ಪ್ಲಾಸ್ಟಿಕ್ ಅಂತ ಬಿಸಾಕ್ತಾ ಇದ್ದೆ, ಅದಕ್ಕೆ ನಾನು ನಮ್ಮ ಮನೇಲಿ ಹಂಗೆ ಬೈಯೋದು, ಹಳ್ಳಿ ಗುಗ್ಗು ನೀನು ಅಂತ. ಇದು ಚಾಕ್ಲೇಟು. ಅವ್ರ ಪಾಲಿಂದ ತಿಂದು ನನ್ನ ಪಾಲಿಂದ ತಿಂತಾರೆ. ನನಗೆ ಎಂದು ಕಾಣೋದ್ನಾಯ್ತು ಅಂಗಡಿ ಇಟ್ಟಾಕಿರ್ ಬೆಂಗ್ಳೂರು ತಕ್ಕ ಹೋಯ್ತು ಅಂತಾರಲ್ಲ, ಹಂಗಾಯ್ತು ನನಗೆ. ಅದೇ ನೆನ್ನೆ ಐಸ್ ಮೊದಲೇ ನಾನು ಸ್ವೀಟ್ ಅಷ್ಟು ತಿನ್ನೋದಿಲ್ಲ, ಅದು ಐಸ್ ಕೇಕ್ ತಂದುಬಿಟ್ರಾ, ಅದ್ರ ಮೇಲೆ ಡಿಸೈನ್ ಇರೋದಿಲ್ಲ ನೋಡಿಬಿಟ್ಟು ತಿಂತೀನಿ. ಕೇಕ್ ಆದರೆ ಅಷ್ಟೊಂದು ನಾನು ಇಷ್ಟಪಡೋದು. ಅದು ಕ್ರೀಮೆಲ್ಲ ಇರುತ್ತಲ್ಲ, ತಿಂದರೆ ಬೇಗ ಕೆಮ್ಮು ಆಗ್ಬಿಡ್ತೈತೆ ನನಗೆ. ಆಮೇಲೆ 3 ತಿಂಗಳು 4 ತಿಂಗಳಾದರೂ ಕೆಮ್ಮು ವಾಸಿ ಆಗೋದಿಲ್ಲ. ಆಮೇಲೆ ಇನ್ನೇನು ಮಾಡೋಣ, ಸ್ವೀಟ್ ತಿಂತು ನಮ್ಮ ಮಾವ ಏನೋ ಬಾಯೆಲ್ಲ ನಾನು ಕೆಟ್ಟೋಯ್ತಮ್ಮ, ಅದನ್ನೇನೋ ತಿಂದ್ಬಿಟ್ಟು ಏನೋ ತಂದು ಕೊಟ್ಬಿಟ್ಟ ಇವನು ಅಂತು. ಆಮೇಲೆ ತಡಿ ಟೀ ಮಾಡಿಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ತಗೊಂಡು ಟೀ ಮಾಡೋಕ್ಕೆ ಹೋದರೆ ಹಾಲೇ ತಂದಿಲ್ಲ ಬೆಳಗ್ಗೆ. ತಿರ್ಗಾ ಮತ್ತೆ ಇವ್ರು ಹೇಳಿದ್ರೆ ಬೈತಾರೆ ಅಂತಂದು ಹೇಳ್ಬಿಟ್ಟು ಬೆಳಗ್ಗೆ ಇದ್ದರೆ ಅವ್ರಿಗೇನು ಕೆಲಸ ಹೇಳೋಕ್ಕಿಲ್ಲ. ಟೀ ತಣ್ಣಕ್ಕೆ ಕಾಫಿ ತಣ್ಣಕ್ಕೆ ಕೊಟ್ಟರೆ ಕುಡಿದ್ಬಿಟ್ಟು ಆಮೇಲೆ ಈಚೆ ಬರೋದು. ಏನನ್ನ ಹೇಳಿಬಿಟ್ರೆ ಉಗ್ರ ನರಸಿಂಹನ ಥರ ಆಡ್ತಾರೆ. ಮೊದಲೇ ಹೆಸರಲ್ಲೇ ಐತೆ ನರಸಿಂಹ ಅಂತ, ಅದಕ್ಕೆ ನಾನೇನು ಹೇಳೋಕ್ಕೋಗಲ್ಲ. ನಾನೇ ಮತ್ತೆ ಹೋಗಿ ಹಾಲು ತಗೊಂಬಂದ್ಬಿಟ್ಟು ನಮ್ಮ ಮಾವನ ಟೀ ಮಾಡಿಕೊಟ್ಟು ಆಮೇಲೆ ಮೀನು ಸಾಂಬಾರು ಮಾಡಿ ಸಂಜೆ ಊಟ ಮಾಡಿದ್ದು. ಮಧ್ಯಾಹ್ನ ಸಂಜೆ ಮಧ್ಯದಾಗೆಲ್ಲ ಬರೀ ಇದೇ ಆಗಿತ್ತಲ್ಲ, ಅದು ಇದು ತಿನ್ನೋದೇ. ನಾನು ಮಕ್ಕಳಿಲ್ಲ, ಹುಡುಗರಿಲ್ಲ, ಏನಿಲ್ಲ. ಇಲ್ಲಿ ಮಕ್ಕಳಿದ್ದಿದ್ರೆ ತಿಂದು ಖಾಲಿ ಮಾಡಿರೋದು. ನಾನೇನು ತಿನ್ನನಿ, ನಮ್ಮ ಮಾವನ ಕೊಟ್ಟರೆ ನನಗೆ ಬೇಡ ಅಂತಾರೆ. ನಾನು ಮೊದಲೇ ಅದೊಂಚೂರು ಇದೊಂಚೂರು ಅಷ್ಟೇ, ಸ್ವಲ್ಪ ತಿಂದೆ ಅಂದರೆ ಮುಗೀತು, ಇನ್ನೇನು ತಿನ್ನೋಕೆ ಹೋಗೋದಿಲ್ಲ. ಬೆಳಗ್ಗೆ ನಾನು 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ಆಚೆ ಬಂದು ನೋಡಿದ್ರೆ ಇನ್ನು ಸೂರ್ಯ ಹುಟ್ತಾನೆ ಇದ್ದ. ಅವಾಗಿನ ಇನ್ನು ಕತ್ಲೆ ಥರನೇ ಇತ್ತು. ಆದರೂ ಬಂದುಬಿಟ್ಟು ಮತ್ತೆ ಒಳಗೆ ಬಂದು ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಹೊರಗೆ ಹೋದೆ. ಆವಾಗಲೂ ಇನ್ನೂ ಕತ್ಲೆ ಥರನೇ ಇತ್ತು. ಅಲ್ಲೊಂದು ಲೈಟು ಮಣ್ಕ ಅಂತ ಇತ್ತು. ಅದನ್ನು ಹಂಗೆ ವೀಡಿಯೋ ಮಾಡ್ಕೊಂಡೆ. ಆವಾಗ ಸೂರ್ಯ ಹುಟ್ತಾ ಇದ್ದ ಇನ್ನು ಅವಾಗಿನ. ನಾನು ಊರಲ್ಲಿ ಇರಬೇಕಾದ್ರೆ ನೋಡಿದ್ದು ಸೂರ್ಯನ ಈ ಥರ. ಬೆಂಗಳೂರಿಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಬೆಂಗಳೂರಲ್ಲಿ ಇರೋರಂತೂ ಗೊತ್ತೇ ಆಗೋಲ್ಲ, ಗಾಳಿ ಬೆಳಕೆ ಬರೋಲ್ಲ, ಇನ್ನೆಲ್ಲ ಸೂರ್ಯ ನೋಡ್ತಾರೆ. ಆಮೇಲೆ ಸಂಜೆ ಸಿಗ್ತೀನಿ ನಾನು. ಸಂಜೆ ಏನು ಪರಿಸ್ಥಿತಿ ಆಗಿರುತ್ತೆ ಅಂತ ನೋಡ್ರಿ ನಂದು. ಅದ್ರಲ್ಲಿ ಮನೇಲಿ ಇದ್ದು ಅಭ್ಯಾಸ ಆಗ್ಬಿಟ್ಟೈತೆ ನನಗಾಲೆ. ಮನೇಲಿ ಕೆಲಸ ಮಾಡಿ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಕೂತ್ಕೊಂಡು ಅದೇ ಹೇಳ್ತಾರಲ್ಲ, ನೀರಲ್ಲಿರೋ ಮೀನು ಕಡೆ ತುದ್ದಾಕಿದ್ರೆ ಹೆಂಗಾಗುತ್ತೋ ಹಂಗಾಗಿರುತ್ತೆ ನನ್ನ ಪರಿಸ್ಥಿತಿ. ಮನೇಲಿ ಓಡಾಡ್ಕೊಂಡು ಓಡಾಡ್ಕೊಂಡು ಏನಾರು ಒಂಚೂರು ಸ್ವಲ್ಪ ಒಂದು 3-4 ಸರಿ ಟೀ ಕುಡ್ಕೊಂಡು ಓಡಾಡ್ಕೊಂಡು ಇರ್ತೀನಿ. ಆಮೇಲೆ ಸಂಜೆ ಬಂದಾಗ ಆಮೇಲೆ ನಮ್ಮ ಮನೆಯವ್ರಿಗೆ ಒಪ್ಪಿಸ್ತಾ ಇದ್ದೀನಿ, ನೋಡ್ರಿ ಯಾವ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಬರೋಷ್ಟೊತ್ತಿಗಾಲೇ ಬಂದಿದ್ರು. ನಾನು ಬಂದಿದ್ದು ನೋಡಿ ಹಿಂಗೆ ಮಾಡ್ತಾವ್ರಿ, ಯಾವ ಪರಿಸ್ಥಿತಿ ಇದೆಯಮ್ಮ ನೀನು ಅಂತಲೇ ಏನೋ ಗೊತ್ತಿಲ್ಲ. ಇಷ್ಟೊತ್ತಿಗೆ ಬಂದಿದ್ದೀವಿ. ಕೆಲಸ ಮುಗೀತು, ಬೇಗ ಬಂದ. ಯಾಕೆಂದರೆ ಗೊತ್ತುಪಟ್ಟು ಬೇಗ ಅಲ್ಲಿಗೆ ಹೊಡಿಬೇಕಾಯ್ತು. ಇನ್ನೊಂದು ಮನೆಯೆಲ್ಲ ನೀರು ಸೋರ್ತಾಯಿದ್ದು ಶೀಟ್ ಮನೆ, ಅದಕ್ಕೆ ಅದನ್ನು ಡ್ರೈ ಆಗಲಿ ಅಂತಂದು ಹೇಳ್ಬಿಟ್ಟು ಅದೇ ಬಂದು. ಅಷ್ಟು ಇನ್ನೇನು ಹೇಳು. ಮತ್ತು ಈರುಳ್ಳಿನ ಟೊಮೆಟೊ ಹಣ್ಣು ತರಬೇಕು. ನೀನು ಹೇಳಿಲ್ಲ ಬೆಳಿಗ್ಗೆ ಅವಜ್ಜಿ ಕರೆನ್ಸಿ ಹಾಕ್ಸಿ ನೀರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ತಗೊಬಂದು ನಿನ್ಗೆ ಹೇಳಿದೆ ತಾನೆ, ನೀನು ಯಾಕೆ ತಂದಿಲ್ಲ? ನೀನು ತಗೊಬಾರಮ್ಮ, ನಾನು ತರೋಕ್ಕಾಗಲ್ಲ. ನಾನು ಲಾಟಿಗೆ ಲೇಟ್ ಆಗುತ್ತೆ. ನೀರು ಒಂದು 6 ಗಂಟೆ ಮೇಲೆ ಆಗುತ್ತೆ. ಅದೇ ಮಾಡಿ ನಾನು ಹೇಳ್ತಿ ಕಷ್ಟ ಬೀಳ್ತಾವೆ. ಇವಾಗ ಯಾವ ಥರ ಮಾಡಗಮ್ಮಿ ನಾನು ಕೇಳಿದೆ ಕಣಮ್ಮಿ, ಯಾವ ಥರ ಎಣಿಯೋಣ ಎಂಬುದನಿ ಯಾವ್ದು ಮಾಡ್ತೀವಿ ಅದು ಮುಂದೆ ಬೈಯಕತ್ತಾರ ನೋಡಿ. ಅದು ಯಾವ ಥರ ಬಗ್ಗೆ ಹೇಳೋ ಮಾತಿರ್ತೀರಿ ಬೈಯಕತ್ತಾರ. ಇಲ್ಲ ರೀ ಬೈಯಕತ್ತಿಲ್ಲ. ಹೆಣ್ಮಕ್ಳು ಇಷ್ಟೇನು ನಂದಲ್ಲ, ಗಂಡು ನಂದಲ್ಲ.